ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಗಿಲ್ಲಿನ ಮನೆಯಿಂದ ಹೊರಗಡೆ ಕಳಿಸಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಗಿಲ್ಲಿಗೆ ಚಾಲೆಂಜ್ ಮಾಡಿದ್ರ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಯಲ್ಲಿ ಭ್ರಮೆಯಿಂದಲೇ ಬದುಕ್ತಾರಂತ ಕಂಟೆಸ್ಟೆಂಟ್ ಗಳು ಯಾರು? ಸೊ ಇದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋದಲ್ಲಿ ಸುದೀಪ್ ಸರ್ ಇಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಆ ಟಾಸ್ಕ್ ಯಾವ ತರ ಇದೆ ಅಂದ್ರೆ, ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ ಗಳ ತಲೆಯ ಮೇಲೆ ಬಲೂನ್ ಅನ್ನು ಕಟ್ಟಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಭ್ರಮೆಯಿಂದಲೇ ಬದುಕ್ತಾ ಇರುವಂತ ಒಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಬಂದು ಅವ್ರದೇ ಆದಂತಹ ರೀಸನ್ ಕೊಡೋದ್ರ ಮೂಲಕವಾಗಿ ಕಂಟೆಸ್ಟೆಂಟ್ ಗಳ ಮೇಲೆ ಇರುವಂತಹ ಬಲೂನ್ ಅನ್ನು ಹೊಡೆಯಬೇಕು. ಸೊ ಇಲ್ಲಿ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ಅವರ ಬಲೂನ್ ಗಳು ಖಾಲಿ ಆಗ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಿಗೆ ಕಂಟೆಸ್ಟೆಂಟ್ ಗಳು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಪ್ರೋಮೋದಲ್ಲಿ ಏನಿದೆ ಅಂತ ಮಾತಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಗಿಲ್ಲಿ ಅವರು ರಘು ಅಣ್ಣ ಅವರು ಏನಿದ್ದಾರೆ, ಸ್ನೇಹದ ಹೆಸರಲ್ಲಿ ನಾನು ಅವರಿಗೆ ಅವಮಾನ ಮಾಡ್ತಾ ಇದೀನಿ, ಇಲ್ಲಾಂದ್ರೆ ಅವ್ರಿಗೆ ನೋವು ಮಾಡ್ತಾ ಇದೀನಿ ಅನ್ನೋ ಭ್ರಮೆಯಲ್ಲೇ ಇದ್ದಾರೆ ಅನ್ನೋದ್ರ ಇಲ್ಲಿ ರಘು ಅವರ ಬಲೂನ್ ಹೊಡಿತಾ ಇದ್ದಾರೆ ಗಿಲ್ಲಿ ಅವರು. ಈ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು, ಹೇಳಿಕೆ ಆಗಿರ್ಬೋದು, ನನಗೆ ಪರ್ಸನಲಿ ಕರೆಕ್ಟ್ ಇದೆ ಇದು ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಹೌದು, ಗಿಲ್ಲಿ ಅವರು 100% ರಘು ಅವರಿಗೆ ಟ್ರಿಗರ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸನ್ನಿವೇಶಗಳಲ್ಲಿ ಸ್ವಲ್ಪ ಕಾಲು ಎಳೆಯೋ ತರ, ನೋವು ಉಂಟು ಮಾಡೋ ತರ ಮಾತಾಡ್ತಾ ಇದಾರೆ. ಬಟ್ ಎಲ್ಲೂ ಸಹ ಟಾರ್ಗೆಟ್ ಮಾಡಿ ಬೇಕು ಅಂತಾನೆ ರಘು ಅವ್ರನ್ನ ಕೆಳಗಡೆ ಇಟ್ಟು ಮಾತಾಡ್ಬೇಕಿಲ್ಲ ಅಂದ್ರೆ ರಘು ಅವ್ರಿಗೆ ನೋವೇ ಮಾಡ್ಬೇಕು ಅಂತ ಎಲ್ಲೂ ಸಹ ಮಾತಾಡ್ತಾ ಇದ್ದು. ಇಷ್ಟು ದಿನಗಳ ಬಿಗ್ ಬಾಸ್ ಎಪಿಸೋಡ್ಸ್ ಅಲ್ಲಿ ಆಗಿರ್ಬೋದು, 24x7 ಲೈವ್ ಅಲ್ಲಿ ಎಲ್ಲೂ ಕಾಣಸಿಗ್ಲಿಲ್ಲ. ಗಿಲ್ಲಿ ಅವ್ರ ಕಡೆಯಿಂದ ಒಂದು ಸ್ನೇಹದ ಹಸ್ತ ಏನಿದೆ, ಸ್ನೇಹದ ಹಸ್ತನೇ ಚಾಚ್ತಾ ಇದಾರೆ. ಬಟ್ ರಘು ಅವರ ಉದ್ದೇಶದಲ್ಲಿ ಯಾವ ತರ ಆಗಿದೆ ಅಂದ್ರೆ, ಅದು ಗಿಲ್ಲಿ ಅವನು ಸ್ವಲ್ಪ ಹೈಲೈಟ್ ಆಗೋದಕ್ಕೆ, ಇಲ್ಲ ಗಿಲ್ಲಿ ತನ್ನಂತಾನು ಸ್ವಲ್ಪ ಮೇಲೆ ಇಟ್ಕೊಳ್ಳೋದಕ್ಕೆ ನನ್ನ ಕೇವಲ ಒಂದು ಕಮಿಡಿಯನ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದಾನೆ, ನಂದೇ ಕೇವಲ ಮಾಡ್ತಾ ಇದ್ದಾನೆ, ಗಿಲ್ಲಿಯಿಂದಾನೇ ನನ್ನ ಆಟ ಕೆಡ್ತಾ ಇದೆ ಅನ್ನೋ ಒಂದು ಉದ್ದೇಶದಲ್ಲಿ ಆಗಿರ್ಬೋದು, ಒಂದು ಯೋಚನೆಯಲ್ಲಿ ಆಗಿರ್ಬೋದು ರಘು ಅವ್ರು ಕಾಣಿಸ್ತಾ ಇದಾರೆ. ಅದೇ ವಿಚಾರದಲ್ಲಿ ಪದೇ ಪದೇ ಇಲ್ಲಿ ರಘು ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಮನಸ್ತಾಪ ಬರ್ತಾ ಇದೆ. ಇಬ್ರು ಸಹ ಆಗಾಗ ಜಗಳಕ್ಕೆ ನಿಲ್ತಾನೆ ಇದಾರೆ ಅಂತ ಹೇಳ್ಬೋದು. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಸಹ ನಾವು ನೋಡಿದೀವಿ, ಕಿಚನ್ ಏರಿಯಾದಲ್ಲಿ ಒಂದು ಸನ್ನಿವೇಶದಲ್ಲಿ ಜಗಳಕ್ಕೆ ನಿಂತಿದ್ರು ಇಬ್ರು ಸಹ. ಎರಡು ಕಡೆಗಳಿಂದ ಮಿಸ್ಟೇಕ್ ಇದೆ, ಒಂದ್ ಕಡೆಯಿಂದನೇ ಮಿಸ್ಟೇಕ್ ಇದೆ ಅಂತ ಹೇಳೋದಿಲ್ಲ. ಬಟ್ ಇಲ್ಲಿ ಬೇಕು ಅಂತಾನೆ ನೋವು ಉಂಟು ಮಾಡೋಕ್ಕಾಗಿರ್ಬೋದು, ಇಲ್ಲ ಅಂದ್ರೆ ರಘುವನ್ನ ಕೆಳಗಡೆ ಇಟ್ಟು ಮಾತಾಡ್ಬೇಕಿಲ್ಲ, ರಘುವರ ಆಟಕ್ಕೆ ಅಡ್ಡಿ ಮಾಡ್ಬೇಕು ಅಂತ ಗಿಲ್ಲಿಯವ್ರು ಎಲ್ಲ ಸಹ ನೋವು ಮಾಡೋ ತರ ಕಾಮಿಡಿ ಮಾಡಿ ನನಗೆ ಅನ್ಸಿಲ್ಲ. ಬಟ್ 100% ಸ್ವಲ್ಪ ಟ್ರಿಗರ್ ಇವೇನು ಮಾತಾಡ್ತಾ ಇರ್ತಾರೆ. ನಮಗೆ ನೋಡುವಂತ ವೀಕ್ಷಕರಿಗೆ ಅದು ಫನ್ ಆಗಿರ್ಬೋದು, ಅಲ್ಲಿ ತಗೊಳ್ಳೋಂತ ವ್ಯಕ್ತಿಗಳಿಗೆ ಸ್ವಲ್ಪ ಅದು ತಗೊಳಕ್ಕೆ ಕಷ್ಟ ಆಗ್ಬೋದು. ಎಲ್ಲಾ ಕಂಟೆಸ್ಟೆಂಟ್ ಒಂದೇ ರೀತಿ ಇರೋದಿಲ್ಲ. ಅದನ್ನ ಗಿಲ್ಲಿಯವರು ಚೇಂಜ್ ಮಾಡ್ಕೊಂಡ್ರೆ ಗಿಲ್ಲಿಯವರ ಆಟಕ್ಕೇನು ಉತ್ತಮ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಇಲ್ಲಿ ಧನುಷ್ ಅವರಾಗಿರ್ಬೋದು, ರಾಶಿಕ್ ಅವರಾಗಿರ್ಬೋದು, ಇಲ್ಲಿ ರಕ್ಷಿತಾ ಹೆಸರನ್ನ ತಗೊಳ್ತಾ ಇದ್ರೆ ಧನುಷ್ ಅವರ ಒಂದು ರೀಸನ್ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸಹ ಯಾರಿಗೂ ಹೋಗಿ ಬದಲು ಹೊಡಿತಾರೆ ಕಾಣಿಸ್ತಾ ಇದೆ. ಯಾರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಅಂಡ್ ಧ್ರುವಂತರ ತಲೆ ಮೇಲೆ ಇರುವಂತಹ ಬಲೂನ್ ಗಳನ್ನ ಸಹ 2 ಬಲೂನ್ ಗಳನ್ನ ಹೊಡೆದಿರೋದು ಸಹ ನಮಗೆ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಂಡ್ ಇಲ್ಲಿ ರಾಶಿಕ್ ಅವರು ರೀಸನ್ ಕೊಡ್ತಾ ಇದಾರೆ, ರಕ್ಷಿತಾ ಶೆಟ್ಟಿಗೆ ಕೊಡ್ತಾರಂತ ರೀಸನ್ ಏನು ಅಂದ್ರೆ, ರಕ್ಷಿತಾ ಅವಳ ತಲೆಯಲ್ಲಿ ಶಿ ಈಸ್ ಪರ್ಫೆಕ್ಟ್ ಅನ್ನೋದು ಇದೆ ಅನ್ನೋ ತರ ಇಲ್ಲಿ ರಾಶಿಕ್ ಅವರು ಹೇಳ್ತಾ ಇದಾರೆ. ನಿಮ್ಮಲ್ಲಿ ಎಷ್ಟೋ ಜನ ರಕ್ಷಿತಾ ಅಭಿಮಾನಿಗಳು ವಿಡಿಯೋ ನೋಡ್ತಾ ಇರ್ಬೋದು. ನೀವು ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅಂದ್ರು ಇದು 100% ಹೇಳಿಕೆ ಏನಿದೆ ಕರೆಕ್ಟ್ ಆಗಿದೆ. ರಕ್ಷಿತಾ ಶೆಟ್ಟಿ ಅವರು ನೀವೇ ಬೇಕಾದ್ರೆ ಮನಸ್ಸನ್ನು ಮುಟ್ಕೊಂಡು ಹೇಳಿ, ಪ್ರಾರಂಭದ ದಿನಗಳಲ್ಲಿ ಎಷ್ಟು ಅದ್ಭುತವಾಗಿ ಆಡ್ತಾ ಇದ್ರು. ನಾನೇ ಎಷ್ಟೋ ವಿಡಿಯೋಸ್ ಅಲ್ಲಿ ತುಂಬಾ ಪಾಸಿಟಿವ್ ಆಗಿ ಹೇಳಿದೀನಿ. ಬಿಗ್ ಬಾಸ್ ಮನೆಯಲ್ಲಿ ಮೆಚುರಿಟಿ ಲೆವೆಲ್ ಅಲ್ಲಿ ಏಜ್ ನಲ್ಲಿ ಚಿಕ್ಕವರಾದ್ರೂ ಸಹ ರಕ್ಷಿತಾ ಶೆಟ್ಟಿ ರೇಂಜ್ ಯಾರು ಸಹ ಇಲ್ಲ ಅಂತ ನಾನೇ ಎಷ್ಟೋ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಬಟ್ 2-3 ವಾರಗಳಿಂದ ನಿಜ ಹೇಳ್ತಾ ಇದೀವಲ್ಲ, ರಕ್ಷಿತಾ ಶೆಟ್ಟಿ ಆಟವನ್ನ ರಕ್ಷಿತಾ ಶೆಟ್ಟಿನೇ ಅಲ್ಲಿ ಕೆಡಿಸ್ಕೊಳ್ತಾ ಇರೋದನ್ನ ಹೇಳ್ಬೋದು. ಬೇರೆ ಕಂಟೆಸ್ಟೆಂಟ್ ಗಳಿಗೋಸ್ಕರನೂ, ಇಲ್ಲ ಅಂದ್ರೆ ಸ್ವಲ್ಪ ಕಿಚ್ಚನ್ ಚಪ್ಪಾಳೆ ಬಂದಾದ್ಮೇಲೆ ನನಗೆ ಜನಗಳಲ್ಲಿ ಸಿಕ್ಕಾಪಟ್ಟೆ ಬೆಂಬಲ ಇದೆ ಅಂತ ನಾನೇ ಈಗ ನಂಬರ್ 1 ರೇಸ್ ನಲ್ಲಿ ಇದೀನಿ ಅಂತ ಸ್ವಲ್ಪ ಕಾನ್ಫಿಡೆಂಟ್ ಜಾಸ್ತಿ ಆಯ್ತು ಅನ್ನೋದು ಗೊತ್ತಿಲ್ಲ. ಇನ್ನ ಟೈಮ್ ಏನ್ ಮೀರೋಗಿಲ್ಲ. ಅವ್ರು ಈಗ್ಲೂ ಸಹ ಏನು ಜನಗಳ ಒಂದು ಪ್ರೀತಿ ಗಳಿಸ್ಕೊಂಡ್ರು ಅದಕ್ಕೆ ರಿಟರ್ನ್ ಬರ್ಬೋದು. ಬಟ್ ಆ ಒಂದು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಆಗಿ ಬಿಹೇವ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಅಂಡ್ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಯಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಫೈರ್ ಆಯ್ತು. ರಕ್ಷಿತಾ ಶೆಟ್ಟಿ ಅವ್ರದ್ದು ಸುದೀಪ್ ಸರ್ ಕಾನ್ವರ್ಸೇಷನ್ ಆಗಿರ್ಬೋದು, ಮನೇಲಿ ಆದಂತ ಕಾನ್ವರ್ಸೇಷನ್ಸ್ ಅಲ್ಲಿ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿಗೆ ಸ್ವಲ್ಪ ಡ್ರಾಬ್ಯಾಕ್ ಆಯ್ತು ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಯಿಂದ ಹೇಳ್ಬೋದು. ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸ್ವಲ್ಪ ಶಿ ಇಸ್ ಪರ್ಫೆಕ್ಟ್ ಅನ್ನೋ ಒಂದು ಅಭಿಪ್ರಾಯ ಯಾಕೆ ಹೇಳ್ತಾ ಇದಾರೆ ಅಂದ್ರೆ, ನಿನ್ನೆ ನಡೆದಂತ ಕಿಚ್ಚನ ಪಂಚಾಯಿತಿಯಲ್ಲಿ ನನ್ನ ಅಭಿಪ್ರಾಯ ಏನಿದೆ ವಾರ ವಾರ ಚೇಂಜ್ ಆಗ್ತಾ ಇರುತ್ತೆ. ನನ್ನ ಅಭಿಪ್ರಾಯದ ಪ್ರಕಾರ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳ್ಬೇಕಾದ್ರೆ, ಬೇರೆ ಕಂಟೆಸ್ಟೆಂಟ್ ಗಳ ಅಭಿಪ್ರಾಯದಲ್ಲಿ ಅವರ ಅಭಿಪ್ರಾಯ ಚೇಂಜ್ ಆಗೋದಾಗಿರ್ಬೋದು, ಒಪಿನಿಯನ್ ಚೇಂಜ್ ಆಗಿರೋದಾಗಿರ್ಬೋದು, ಅದು ಫೇಕ್, ಸರಿಯಾದಂತ ರೀತಿಯಲ್ಲಿ ಅವ್ರ ಅಭಿಪ್ರಾಯ ಕೊಡ್ತಾ ಇಲ್ಲ ಅನ್ನೋದು ಸ್ವಲ್ಪ ಅವರ ವ್ಯಕ್ತಿತ್ವ ಡಬಲ್ ಫೇಸ್ ಆಗಿ ಕಾಣಿಸುತ್ತಲ್ವ. ಒಂದು ವಿಧಾನದಲ್ಲಿ ಇವ್ರು ಮಾಡಿದ್ ಕರೆಕ್ಟ್ ಅನ್ನೋವಾಗ ಬೇರೆ ವ್ಯಕ್ತಿಗಳು ಮಾಡಿ ತಪ್ಪು ಅಂತ ಹೇಳ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಬರುತ್ತೆ. ಇನ್ನೂ ಸಹ ಕಾಲ ಮಿಂಚೋಗಿಲ್ಲ. ರಕ್ಷಿತಾ ಶೆಟ್ಟಿ ಅವ್ರಿಗೆ ತುಂಬಾನೇ ಫ್ಯಾನ್ಸ್ ಇದಾರೆ. ಈಗೂ ಸಹ ಸರಿಯಾದಂತ ದಾರಿಗೆ ಬಂದ್ರೆ ಈಗೂ ಸಹ ಟಾಪ್ ರೇಸ್ ಗೆ ಹೋಗ್ಬೋದು ಅನ್ನೋದು ಪರ್ಸನಲಿ ನನಗನ್ನಿಸ್ತಾರ ಅಂತ ವಿಚಾರ. ಬಟ್ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಸಹ ಸದ್ಯದ ಪ್ರಕಾರ ನೋಡೋದಾದ್ರೆ ಓವರ್ ಕಾನ್ಫಿಡೆಂಟ್ ಬಿಹೇವ್ ಮಾಡ್ತಾ ಇದಾರೆ. ತಮ್ಮ ಆಟವನ್ನ ತಾವೇ ಕೆಡಿಸ್ಕೊಳ್ಳೋದಕ್ಕೆ
ಹೋಗ್ತಾ ಇದಾರೆ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ಧ್ರುವಂತ್ ಅವರು ಬಂದಿದ್ದಾರೆ. ಧ್ರುವಂತ್ ಅವರು ಸಹ ಇಲ್ಲಿ ರಕ್ಷಿತಾ ಶೆಟ್ಟಿ ಹೆಸರನ್ನು ತಗೊಳ್ತಾ ಇದ್ದಾರೆ. ರಕ್ಷಿತಾ ಹೇಳಿದ್ದೇ ಕರೆಕ್ಟ್ ಒಪಿನಿಯನ್, ಮತ್ತೆ ಅವಳ ಬಿಟ್ರೆ ಬೇರೆ ಯಾರೂ ಸಹ ಇಲ್ಲಿ ಕರೆಕ್ಟ್ ಆಗಿರೋ ಒಪಿನಿಯನ್ ಶೇರ್ ಮಾಡೋದೇ ಇಲ್ಲ ಅನ್ನೋ ಭ್ರಮೆಯಲ್ಲಿ ಇದ್ದಾಳೆ ರಕ್ಷಿತಾ ಶೆಟ್ಟಿ ಅನ್ನೋ ತರ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ನಿಜ ಹೇಳ್ತಾ ಇದೀನಿ ನೋಡಿ, ಈ ಒಂದು ಒಪಿನಿಯನ್ಸ್ ಬರಕ್ಕಾಗಿರ್ಬೋದು, ಹೇಳಿಕೆಗಳು ಬರಕ್ಕಾಗಿರ್ಬೋದು, ಖುದ್ದಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರೇ ಕಾರಣ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯಿತಿ ಇದಕ್ಕೆಲ್ಲ ಬುನಾದಿ. ಇವಾಗ ರಾಶಿಕ್ ಅವ್ರು ಹೇಳ್ತಾರಂತ ಹೇಳಿಕೆ ಆಗಿರ್ಬೋದು, ಧ್ರುವಂತ್ ಅಂತ ಹೇಳ್ತಾರಂತ ಹೇಳಿಕೆ ಆಗಿರ್ಬೋದು. ನಿನ್ನೆ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನ್ ಹೇಳಿದ್ರು, ನೀವು ನಿಮ್ಮ ಒಪಿನಿಯನ್ ವಾರ ವಾರ ಚೇಂಜ್ ಆಗುತ್ತೆ, ನಿಮಗೆ ಅನ್ಸಿತ್ತ ನೀವು ಒಪಿನಿಯನ್ ಕೊಡ್ತೀವಿ ಅಂತ ಹೇಳ್ಬೇಕಾರೆ ಬೇರೆ ಕಂಟೆಸ್ಟೆಂಟ್ ಹೇಳಿದ್ರೆ ಒಪಿನಿಯನ್ ನೀವು ಯಾಕೆ ರಾಂಗ್ ಅಂತ ಹೇಳ್ತೀರಿ? ಯಾರು ಸಹ ನಿಮ್ಮ ಒಪಿನಿಯನ್ ಆಗಿರ್ಬೋದು, ನಿಮ್ಮ ಹೇಳಿಕೆಗಾಗಿರ್ಬೋದು ಅಡ್ಡಿ ಬರ್ತಾ ಇಲ್ಲ. ನೀವು ಬೇರೆಯವ್ರ ಹೇಳಿಕೆಗಳಿಗೆ ಆಗಿರ್ಬೋದು, ಒಪಿನಿಯನ್ ಆಗಿರ್ಬೋದು, ಯಾಕೆ ನೀವು ಸರಿ ಇಲ್ಲ ಬೇಕು ಅಂತ ಅಡ್ಡಿ ಹೋಗ್ತೀರಾ ಅಂತ ಹೇಳಿದ್ರಲ್ಲ, ಅದೇ ಒಪಿನಿಯನ್ ಇಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಸಹ ಶೇರ್ ಮಾಡ್ತಾ ಇದಾರೆ. ಎಸ್ಪೆಷಲಿ ಧ್ರುವಂತ್ ವರ್ಸಸ್ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ಅಂತೂ ಸಿಕ್ಕಾಪಟೆನೆ ಜಾಸ್ತಿನೇ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ಕಿಚ್ಚನ ಪಂಚಾಯತ್ ಸಹ ಇಲ್ಲಿ ಧ್ರುವಂತ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋತಾನೆ ರಕ್ಷಿತಾ ಶೆಟ್ಟಿ ಅವ್ರು ಬಿಹೇವ್ ಮಾಡ್ತಾ ಇದ್ರು. ಕೆಲವೊಂದು ವಿಚಾರಗಳಲ್ಲಿ ನೆಗೆಟಿವ್ ಇದ್ರು ಸಹ ಸ್ವಲ್ಪ ಲಾಜಿಕ್ ಆಗಿ ಮಾತಾಡ್ತಾರೆ ರಕ್ಷಿತಾ ಶೆಟ್ಟಿ ಅವರು. ಬಟ್ ಆ ಲಾಜಿಕ್ನೆಸ್ ನ ಸ್ವಲ್ಪ ಜಾಸ್ತಿ ನಡುವೆ ಸ್ವಲ್ಪ ಮಿಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ ಒಂದು ವಿಚಾರದಲ್ಲಿ ಇಲ್ಲಿ ಅವರೊಬ್ಬರೇ ಕರೆಕ್ಟ್ ಅನ್ನೋ ತರ ಹೇಳ್ತಾ ಇದಾರೆ. ಕೆಲವೊಂದು ಸನ್ನಿವೇಶಗಳಲ್ಲಿ ಅನ್ಸಿದಂತೂ 100% ನಿಜ. ಜನರಲ್ ಆಗಿ ನೋಡುವಂತ ಬಿಗ್ ಬಾಸ್ ಆಡಿಯನ್ಸ್ ಗೆ ಕೆಲವೊಂದು ವಿಚಾರಗಳಲ್ಲಿ ರಕ್ಷಿತಾ ಶೆಟ್ಟಿ ಕರೆಕ್ಟ್ ಇರ್ಬೋದು, ಬಟ್ ಎಲ್ಲಾ ಸಂದರ್ಭಗಳಲ್ಲಿ ರಕ್ಷಿತಾ ಶೆಟ್ಟಿ ಮಾತ್ರ ಕರೆಕ್ಟ್ ಅನ್ನೋ ತರ ರಕ್ಷಿತಾ ಶೆಟ್ಟಿ ಬಿಹೇವ್ ಮಾಡ್ತಾ ಇದ್ರಲ್ಲ ಅನ್ನೋ ಅಭಿಪ್ರಾಯ ಬಂದೇ ಬರುತ್ತೆ. ಇಲ್ಲಿ ಸ್ವಲ್ಪ ಎಚ್ಚೆತ್ಕೊಂಡು ಆಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಕೊನೆಯದಾಗಿ ಇಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ಬೇಕಾದಂತ ಟಾಪಿಕ್ ಇದು ಬಂದಿದೆ. ನೋಡೋಣ ಯಾಕೆ ಅಂತ ಈ ಟಾಪಿಕ್ ನಾವು ಹೇಳ್ತಾ ಇದೀನಿ ಅಂದ್ರೆ, ಕಾವ್ಯ ಅವ್ರು ಬಂದು ಇಲ್ಲಿ ರಕ್ಷಿತಾ ಶೆಟ್ಟಿ ಕೊಡ್ತಾರ ರೀಸನ್ ಏನಂದ್ರೆ, ಬಿಗ್ ಬಾಸ್ ಮನೇಲಿ ಅವಳು ಇಲ್ಲದೆ ಸ್ಪಾರ್ಕೇ ಇಲ್ಲ ಅಂತ ಹೇಳಿದ್ದಾಳೆ ಅಂತ ಹೇಳ್ತಾ ಇದಾರೆ, ಭ್ರಮೆಯಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಓಕೆ ನಂಬ್ಲೂಬಹುದು, ಯಾಕಂದ್ರೆ ನಮ್ಗೆ ರಕ್ಷಿತಾ ಶೆಟ್ಟಿ ಇಲ್ಲದೆ ಇದ್ದಾಗ ಬಿಗ್ ಬಾಸ್ ಮನೆ ಆ ಒಂದ್ ಸ್ವಲ್ಪ ಇಲ್ವಲ್ಲ ಹೈಪರ್ ಆಕ್ಟಿವ್ನೆಸ್ ಇಂದ ಒಂದು ಹುಡುಗಿ ಇದ್ಲಲ್ಲ ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅಭಿಪ್ರಾಯ ಇತ್ತು. ಸ್ಪಾರ್ಕ್ ಅಂತೂ ನೀವು ಒಪ್ಕೊಂಡ್ಲಿಲ್ಲ ಅಂದ್ರು ಇಲ್ಲ ರೀ ನಮ್ಗೇನ್ ಆತರ ಇಲ್ಲ, ರಕ್ಷಿತಾ ಶೆಟ್ಟಿ ಇದ್ರು ಒಂದನೇ ಇಲ್ಲ ಅಂದ್ರು ಒಂದೇ ಸಲ ಕೆಲವೊಂದು ಹೇಳ್ಬೋದು. ಬಟ್ ಆ ಒಂದು 1% 2% ಏನ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ, ಆ ಒಂದು ಡಿಫ್ರೆನ್ಸ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೇಲಿ ಇದ್ದಾಗ 100% ಇತ್ತು. ಸೊ ಅದನ್ನ ನಾವು ಎಲ್ಲೂ ಸಹ ಇಲ್ಲ ಓವರ್ ಕಾನ್ಫಿಡೆಂಟ್ ಆಗಿ ಸ್ಪಾರ್ಕ್ ಗಿರ್ಕ್ ಅವೆಲ್ಲ ಬೇಕಾಗಿಲ್ಲ ಎಲ್ಗುರು ಅನ್ನೋದು ಇಲ್ಲ. ಇದೆ 1% 2% ಅವ್ರ ಇಂತಾಗ ಬಿಗ್ ಬಾಸ್ ಮನೇಲಿ ಸ್ವಲ್ಪ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದಾರೆ ಅಂತ ಹೇಳ್ಬೋದು. ಇಲ್ಲ ಆಕ್ಚುಲಿ ನಮ್ಮ ವಿಡಿಯೋದ ಮೈ ಟಾಪಿಕ್ ಬರುತ್ತೆ, ಅದೇನು ಅಂದ್ರೆ ಕಾವ್ಯ ಅವ್ರಿಗೆ ಹೇಳ್ತಾ ಇದಾರೆ, ಗಿಲ್ಲಿ ಅವ್ರಿಗೆ ರಕ್ಷಿತಾ ಶೆಟ್ಟಿ ಅವ್ರು ಹೇಳೋದಂತೆ ಬಿಗ್ ಬಾಸ್ ಮನೆಯಿಂದ ನಿನ್ನ ಹೊರಗಡೆಗೆ ಕಳಿಸ್ಬಿಟ್ಟೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಅಂತ ಇಲ್ಲಿ ಹೇಳಿದ್ರಂತೆ ರಕ್ಷಿತಾ ಶೆಟ್ಟಿ ಅವರು. ಅದಕ್ಕೆ ಕಾವ್ಯ ಅವ್ರು ಹೇಳ್ತಾ ಇದಾರೆ ಕಾನ್ಫಿಡೆನ್ಸ್ ಇರಬೇಕು, ತುಂಬಾ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ರಕ್ಷಿತಾ ಶೆಟ್ಟಿಗೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಂತಹ ರಕ್ಷಿತಾ ಶೆಟ್ಟಿ ಅವರು ಪದೇ ಪದೇ ಗಿಲ್ಲಿ ಪರವಾಗಿ ಮಾತಾಡ್ತಾ ಇದ್ರು, ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ರು. ಈಗ ಬಿಗ್ ಬಾಸ್ ಮನೆಗೆ ಬಂದಿರುವಂತ ರಕ್ಷಿತಾ ಶೆಟ್ಟಿ ಅವರು ಸಹ ಇಲ್ಲಿ ಗಿಲ್ಲಿನೇ ನನ್ನ ಕಾಂಪಿಟೇಟರ್, ಗಿಲ್ಲಿನ ಹೊರಗಡೆ ಕಳಿಸಿದ್ರೇನೆ ನಾನು ಟಾಪ್ ರೇಸ್ ಅಲ್ಲಿ ವಿನ್ ಆಗೋದು ಅನ್ನೋ ಒಂದು ಅಭಿಪ್ರಾಯ ಅವರಲ್ಲಿ ಸಹ ಇರ್ಬೋದು. ಅದ್ರ ಕುರಿತಾಗ ಅವರು ಸಹ ಮಾತಾಡ್ಬೋದು. ಬಟ್ ಅದನ್ನ ಹೇಳುವಂತ ರೀತಿ ಇರುತ್ತಲ್ಲ, ಆ ಒಂದು ಹೇಳುವಂತ ರೀತಿಗಳನ್ನ ಜನ ಗಮನಿಸ್ತಾ ಇರ್ತಾರೆ. ಈಗ ರಕ್ಷಿತಾ ಶೆಟ್ಟಿ ಅವರು ಏನಾದ್ರು ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ, ಗಿರಿ ನಾನು ಹೊರಗಡೆಯಿಂದ ನೋಡಿದೆ, ನನಗೆ ನೀನ್ ಟಪ್ ಕಾಂಪಿಟೇಟರ್ ಅನಿಸ್ತಾ ಇದೆಯಾ, ನಾನು ನಿನ್ನ ಸೋಲ್ಸ್ಬಿಟ್ಟು ವಿನ್ನರ್ ಆಗಕ್ಕೆ ಪ್ರಯತ್ನ ಪಡ್ತೀನಿ, ನಾನು ವಿನ್ನರ್ ಆಗ್ಬೇಕು ಅನ್ನೋ ತರ ಹೇಳೋದು ಬೇರೆ ವಿಧಾನದಲ್ಲಿ ಅರ್ಥ ಆಗುತ್ತೆ, ಬೇರೆ ವಿಧಾನದಲ್ಲಿ ತಗೋಬಹುದು. ನಿನ್ನ ನಾನು ಹೊರಗಡೆ ಕಳ್ಸೆ ನಾನು ಆಚೆ ಹೇಳೋದು ಅಂತ ರಜಾತ್ ಅವ್ರು ಹೇಳಿದ್ರಲ್ಲ ಮೊನ್ನೆ ಚಾಲೆಂಜ್, ಯಾವ್ದು ಕಪ್ಪು ನೀರ್ ಹಾಕ್ಬೇಕಾರೆ ನನಗೆ ಯಾರೆಲ್ಲ ಕಪ್ಪು ನೀರ್ ಹಾಕಿದ್ರೆ ಅವ್ರೆಲ್ಲ ಹೊರಗಡೆ ಕಳ್ಸ್ಬಿಟ್ಟೆ ನಾನು ಹೊರಗಡೆ ಹೋಗೋದು ಅನ್ನೋ ತರ ಇಲ್ಲಿ ಒಂಥರ ಓವರ್ ಕಾನ್ಫಿಡೆಂಟ್ ಕಾಣಿಸ್ಬಿಡುತ್ತಾ ಇದು. ನಿನ್ನ ಹೊರಗಡೆ ಕಳ್ಸೆ ನಾನು ಹೋಗೋದು, ನೀವೆಲ್ಲ ಹೆಂಗಿದ್ ಬಿಡ್ತೀರ, ನಾನೇ ಟಾಪ್ ಅಲ್ಲಿ ಇರೋದು ಅಂತ ಹೇಳ್ತಾರಲ್ಲ, ಅದು ತಪ್ಪಾಗಿ ಕಾಣಿಸ್ತೀನಿ, ಓವರ್ ಕಾನ್ಫಿಡೆಂಟ್ ಆಗಿ ಕಾಣಿಸುತ್ತೆ. ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಕಡೆಯಿಂದ ಈ ಮಾತು ಬಂದಿದೆ ಅನಿಸ್ತಾ ಇದೆ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಕಡೆಯಿಂದ ರಿಯಾಕ್ಷನ್ಸ್ ಏನು ಬರ್ತಾ ಇಲ್ಲ ನಾನು ಆತರ ಮಾತು ಹೇಳೇ ಇಲ್ಲ, ನಾನು ಆತರ ಮಾತಾಡಿಲ್ಲ ಆತರ ಫೋರ್ಮಲ್ ನಮ್ಗೆ ಕಾಣಿಸ್ತಾ ಇಲ್ಲ. ಅಂಡ್ ಇನ್ ಕೇಸ್ ಏನಾದ್ರು ಆತರ ಮಾತಾಡ್ಲಿಲ್ಲ ಅಂದ್ರೂ ಸಹ ಅಲ್ಲಿ ರಿಯಾಕ್ಷನ್ಸ್ ಅಲ್ಲಿ ಗೊತ್ತಾಗ್ತಾ ಇರೋದು ಇದು ಯಾವಾಗ ಹೇಳಿದೆ ಅನ್ನೋ ತರ ಎಕ್ಸ್ಪ್ರೆಷನ್ಸ್ ಆದ್ರೂ ಕೊಡ್ತಾ ಇರ್ತಾರೆ. ಬಟ್ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದಾರೆ ಫ್ರೋಮಲ್ ಸರ್. ಸೊ ಮೇ ಬಿ ಪಕ್ಕ ಇಲ್ಲಿ ರಕ್ಷಿತಾ ಶೆಟ್ಟಿ ಕಡೆಯಿಂದ ಗಿಲ್ಲಿ ವಿಚಾರದಲ್ಲಿ ಗಿಲ್ಲಿ ನಾನಿನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ನಾನು ಹೋಗೋದು, ನಾನೇ ವಿನ್ನರ್ ಆಗೋದು ಅನ್ನೋ ಮಾತು ಬಂದಿರಬಹುದು. ಸೊ ಆ ಉದ್ದೇಶದಲ್ಲಿ ನೋಡೋದಾದ್ರೆ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೇಲಿ ಆಟನೇ ಆಡ್ತಾ ಇಲ್ಲ, ತುಂಬಾ ಕೆಟ್ಟ ಸ್ಪರ್ಧೆ ಅಂತ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಅವ್ರದೇ ಆದಂತ ಸ್ವಂತ ಕಂಟೆಂಟ್ ನಾನು ಇಡ್ತಾ ಇದಾರೆ, ಆಟ ಆಡ್ತಾ ಇದಾರೆ. ಬಟ್ ಆ ಆಟ ಒಂದ್ 2-3 ವಾರಗಳಿಂದ ಓವರ್ ಕಾನ್ಫಿಡೆಂಟ್ ಆಗೋಯ್ತು. ಅವರ ಒಂದು ಪಾಸಿಟಿವ್ ಶೇಡ್ಸ್ ಏನಿತ್ತು, ಆ ಒಂದು ಪಾಸಿಟಿವ್ ಶೇಡ್ಸ್ ನ ಇಲ್ಲಿ ಸ್ವಲ್ಪ ನೆಗೆಟಿವ್ ಕಂಟೆಂಟ್ ನಿಂದ ಸ್ವಲ್ಪ ಅದನ್ನ ಮರೆಮಾಚುತ್ತಾರೆ ಅವರೇ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಂತ ತಗೊಂಡಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಹೊರಗಡೆ ಆಫ್ಲೈನ್ ಅಲ್ಲಿ ಆಗಿರ್ಬೋದು, ಗಿಲ್ಲಿ ಅವ್ರು ಟಾಪ್ ರೇಸ್ ನಲ್ಲಿ ಹೋಗ್ತಾ ಇದ್ರೆ ಗಿಲ್ಲಿ ಅವ್ರಿಗೆ ಎಲ್ಲಾದ್ರೂ ಸ್ವಲ್ಪ ಟಕ್ಕರ್ ಕೊಡ್ಬೋದು, ಗಿಲ್ಲಿ ಜೊತೆಗೆ ಪೈಪೋಟಿಗೆ ಬರ್ಬೋದು ನನ್ನ ಅನಿಸಿದಂತ ಕಂಟೆಸ್ಟೆಂಟ್ ಯಾರಾದ್ರೂ ಇದಾರೆ ಅಂದ್ರೆ ಅದು ಕೇವಲ ರಕ್ಷಿತಾ ಶೆಟ್ಟಿ ಮಾತ್ರ. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸಸ್ ಅಲ್ಲಿ ಎಸ್ಪೆಷಲಿ ವುಮೆನ್ಸ್ ಆಡಿಯನ್ಸ್ ಅಲ್ಲಿ
ಅಷ್ಟರ ಮಟ್ಟಿಗೆ ಬೆಂಬಲವನ್ನ ರಕ್ಷಿತಾ ಶೆಟ್ಟಿ ಅವರು ಪಡ್ಕೊಂಡಿದ್ರು. ಬಟ್ ಇಲ್ಲಿ ಹೋಗ್ತಾ ಹೋಗ್ತಾ ಯಾವ ತರ ಆಗ್ತಾ ಇದೆ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಮತ್ತೆ ಜನರಲ್ ಆಡಿಯನ್ಸ್ ಗೆ ರಕ್ಷಿತಾ ಶೆಟ್ಟಿ ಏನ್ ಈ ತರ ಬಿಹೇವ್ ಮಾಡ್ತಾ ಇದ್ರಲ್ಲ, ಇದು ಅವಶ್ಯಕತೆ ಇರ್ಲಿಲ್ವಲ್ಲ ಈ ಒಂದು ಸಂದರ್ಭಕ್ಕೆ ಅನ್ನೋ ತರ ಅವರೇನೆ ಬಿಹೇವ್ ಮಾಡಿ ಅವರೇನೆ ಅವರ ಒಂದು ಆಟವನ್ನು ಕೆಡ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಕೆಡ್ಸ್ಕೊಂಡು ಸಹ ಇದಾರೆ. ಯಾಕಂದ್ರೆ ನಾನು ಖುದ್ದಾಗಿ ನೋಡಿ ಇನ್ನು ಒಂದ್ 2-3 ಜನ ನನ್ನ ಫ್ರೆಂಡ್ಸು ಸಹ ಇದಾರೆ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು. ಈಗ ಕಂಪ್ಲೀಟ್ ಆಗಿ ಅವ್ರು ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಂದ ಟರ್ನ್ ಓವರ್ ಆಗಿ ಬೇರೆ ಕಂಟೆಸ್ಟೆಂಟ್ ಸಪೋರ್ಟ್ ಮಾಡ್ತಾ ಇರೋದು ಸಹ ಉಂಟು. ಸೊ ಒಂದ್ ವಿಚಾರದಲ್ಲಿ ಬೇಗ ಎಚ್ಚೆತ್ಕೊಳ್ಬೇಕು. ಈಗಾಗಲೇ ಸೀಸನ್ ಮುಕ್ತಾಯಕ್ಕೆ ಬಂದಿದೆ. ಇದೇ ತರ ಏನಾದ್ರು ಓವರ್ ಕಾನ್ಫಿಡೆಂಟ್ ಆಗಿ ನಾನೇ ಬಿಗ್ ಬಾಸ್ ಅನ್ನೋ ತರ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಹೈಪರ್ ಆಕ್ಟಿವ್ ಬಿಹೇವ್ ಮಾಡ್ತಾ ಇದ್ರೆ ಅವರ ಆಟಕ್ಕೆ ಅವರೇನೆ ಗುಂಡಿ ತೋಡ್ಕೊಂಡಂಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬಹಳಷ್ಟು ಯಾವ ವೀಕ್ಷಕರಿಗೆ ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಹೇಳಿರುವಂತ ವಿವರಣೆ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಾತಾಡಿರ್ಬೋದು, ನಿಮಗೆ ಇಷ್ಟ ಆಗದೆ ಇರಬಹುದು. ಎಷ್ಟೋ ಜನ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಈಗೂ ಸಹ ರಕ್ಷಿತಾ ಶೆಟ್ಟಿನೇ ಕರೆಕ್ಟ್, ನಮ್ಮ ಹುಡುಗಿ ಏನ್ ಮಾಡಿದ್ರು ಕರೆಕ್ಟ್ ಅಂತ ಅನ್ಕೊಳ್ಬಹುದು ನೀವು. ಬಟ್ ಇದು ನನ್ನ ಪರ್ಸನಲ್ ಒಪಿನಿಯನ್. ರಕ್ಷಿತಾ ಶೆಟ್ಟಿ ಸರಿಯಾದಂತ ರೀತಿಯನ್ನು 3-4 ವಾರಗಳಿಂದ ಆಟ ಆಡ್ತಾ ಇಲ್ಲ. ನಿಮ್ಮ ತುಂಬಾ ಜನ ಹೇಳೋದು ಒಂದೇ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಏನ್ ಹೇಳ್ತೀರಾ, ತುಂಬಾ ಇನ್ನೋಸೆಂಟ್ ಚಿಕ್ಕ ಹುಡುಗಿ ಅಂತ ಹೇಳ್ತೀರಾ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆಗಲಿ 24 ಇಯರ್ಸ್ 23 ಇಯರ್ಸ್ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಇಷ್ಟರ ಮಟ್ಟಿಗೆ ಇನ್ನೋಸೆಂಟ್ ಆಗಿ ಆಡ್ತಾರ? 15 ವರ್ಷಕ್ಕೆ 14 ವರ್ಷಕ್ಕೆ ಈಗ ಬಂದಿರುವಂತ Z ಏನ್ ಜನರೇಷನ್ ಇದಾರೆ, ನಮಗಿಂತ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ, ನಮಗಿಂತ ಬೇರೆ ಲೆವೆಲ್ ಅಲ್ಲೇ ಇರ್ತಾರೆ ಅವರೆಲ್ಲ ಸಹನು. ನಾವಿನ್ನ 90s ಕಿಡ್ಸ್ ಬೇಕಾದ್ರೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಹಿಂದೆ ಉಳಿತೀವಿ, ಬಟ್ ಅವ್ರಿಂದ ನಮ್ಗಿಂತ ಮುಂದೆ ಇರ್ತಾರೆ. ಅದಂತೂ 100% ನಾನು ಒಪ್ಪೋದೇ ಇಲ್ಲ. ನೀವ್ ಎಷ್ಟೇ ಜನ ಹೇಳ್ಬೋದು ಏಜ್ ಚಿಕ್ಕದು ಅಂತ, ಏಜ್ ಅಂತ 100% ಚಿಕ್ಕದಲ್ಲ. ಬೇರೆ ವಿಚಾರ ಏನಾದ್ರು ಇದ್ರೆ ಹೇಳಿ, 100% ನಾನು ಸರಿ ಮಾಡ್ಕೊಳ್ತೀನಿ. ಈ ಒಂದು ಪ್ರೋಮೋದಲ್ಲಿ ನನ್ಗೆ ಅನ್ಸಿದ ಒಪಿನಿಯನ್ ಏನಂದ್ರೆ ರಕ್ಷಿತಾ ಶೆಟ್ಟಿ ಅವರು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ, ಆಟವನ್ನ ಕೆಡ್ಸ್ಕೊಳ್ತಾ ಇದಾರೆ. ಇದು ಅವರ ಆಟಕ್ಕೆ ಅವರೇ ಮುಳ್ಳಾಗ್ತಾರೆ. ಬೇಗನೆ ಎಚ್ಚೆತ್ಕೊಂಡು ಆಟನ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅನಿಸಿಕೆ. ಮಿಸ್ ಮಾಡದೆ ವಿಡಿಯೋದಲ್ಲಿ ವಿವರಣೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ. ಇನ್ ಕೇಸ್ ಏನಾದ್ರು ವಿಡಿಯೋದಲ್ಲಿ ವಿವರಣೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ, ಯಾವ ಒಂದು ವಿಚಾರದಲ್ಲಿ ನಿಮ್ಗೆ ಸರಿಯಾದಂತ ರೀತಿಯಲ್ಲಿ ವಿವರಣೆ ಬರ್ಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರೂ ಥ್ಯಾಂಕ್ ಯು, ಧನ್ಯವಾದಗಳು.